ಇವತ್ತಿನ ವಿಡಿಯೋದಲ್ಲಿ ನಾವು ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಖಾನ್ ಅಕಾಡೆಮಿಯಲ್ಲಿ ಕೋರ್ಸ್ ಅಥವಾ ಯೂನಿಟ್ ಮಾಸ್ಟರಿ ಗೋಲನ್ನು ಹೇಗೆ ಅಸೈನ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಗೂಗಲಲ್ಲಿ ನಾವು ಖಾನ್ ಅಕಾಡೆಮಿ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಖಾನ್ ಅಕಾಡೆಮಿಯ ಮೇಲೆ ಕ್ಲಿಕ್ ಮಾಡ್ತೇವೆ. ಸೊ ನಂತರ ಪೇಜ್ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ಅಲ್ಲಿ ನಾವು ಫಸ್ಟು ಲಾಗಿನನ್ನು ಮಾಡ್ತೇವೆ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ನಮ್ಮ ಇಮೇಲ್ ಅಥವಾ ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಆವಾಗ ನಮ್ಮ ಟೀಚರ್ಸ್ ಒಂದು ಅಕೌಂಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಕ್ಲಾಸ್ಗಳು ಕಾಣಿಸ್ಕೊಳ್ತವೆ. ಅಲ್ಲಿ ಪ್ರತಿ ಕ್ಲಾಸ್ನ ಕೆಳಗಡೆ ಆ್ಯಡ್ ಮಾಸ್ಟರಿ ಗೋಲ್ ಅಂತ ಇದೆ. ಅದರ ಪಕ್ಕದಲ್ಲಿ 3 ಡಾಟ್ಸ್ ಇದೆ. ಅಲ್ಲಿ 3 ಡಾಟ್ಸಲ್ಲಿ ಏನಿದೆಯೋ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಥವಾ ಮೇಲೆ ನೋಡಿ ಅಲ್ಲಿ ಬ್ಲೂ ಕಲರಲ್ಲಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಇದೆಯಲ್ವಾ, ಅಲ್ಲೂ ನೀವು ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಸ್ಟೂಡೆಂಟ್ಸ್ ಅಥವಾ ಸೆಟ್ಟಿಂಗ್ಸ್ ಅಂತ ಇದೆ. ನಾವು ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ತೇವೆ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮಾಸ್ಟರಿ ಗೋಲ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಸೈನ್ ಮತ್ತು ಪ್ರೋಗ್ರೆಸ್ ಅಂತ ಕೆಳಗಡೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಾವು ಅಸೈನನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಕೋರ್ಸ್ ಅಂತ ಇದೆ. ಕೋರ್ಸ್ ಆಲ್ರೆಡಿ ನಮ್ಮ ಪರ್ಟಿಕ್ಯುಲರ್ ಕ್ಲಾಸ್ ಆಗಿರುತ್ತೆ. ಸೆಲೆಕ್ಟ್ ಕಂಟೆಂಟ್ ಅಂತ ಇದೆ. ಅಲ್ಲಿ ಕೋರ್ಸ್ ಮಾಸ್ಟರಿ ಅಂತ ಇದೆ. ಅದರ ಕೆಳಗಡೆ ಯೂನಿಟ್ ಮಾಸ್ಟರಿ ಅಂತ ಕೂಡ ಇದೆ. ನೆಕ್ಸ್ಟ್ ಅದರ ಬಲಗಡೆ ಸೆಟ್ ಡ್ಯೂ ಡೇಟ್ ಅಂತ ಇದೆ. ಆ ಕೋರ್ಸನ್ನು ಎಷ್ಟು ದಿನಗಳೊಳಗಾಗಿ, ಯಾವ ದಿನಾಂಕದೊಳಗಾಗಿ ಅವರು ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಯೂನಿಟ್ ಅನ್ನು ನೀವು ಅಸೈನ್ ಮಾಡಿದಾಗ ಆ ಮಕ್ಕಳು ವಿದ್ಯಾರ್ಥಿಗಳು ಯಾವ ಡೇಟ್ ಒಳಗಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನೀವು ಡೇಟನ್ನು ಸೆಟ್ ಮಾಡುವಂಥದ್ದು. ಈಗ ಕೋರ್ಸ್ ಮಾಸ್ಟರಿ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಕಾಣಿಸುತ್ತೆ. ಕೆಳಗಡೆ ಕ್ರಿಯೇಟ್ ಕೋರ್ಸ್ ಗೋಲ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ, ಅಥವಾ ನೀವು ಒಂದು ಯೂನಿಟ್ ಮಾಸ್ಟರಿ ಅನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರಿಪೋಸಿಷನ್ ಅನ್ನುವಂತಹ ಒಂದು ಯೂನಿಟನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೊ ಆಯ್ಕೆ ಮಾಡಿಕೊಂಡು ನಾವು ಕ್ರಿಯೇಟ್ ಯೂನಿಟ್ ಗೋಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಕೋರ್ಸ್ ಗೋಲನ್ನಾದರೂ ಕ್ಲಿಕ್ ಮಾಡಿ ಅಥವಾ ಕ್ರಿಯೇಟ್ ಯೂನಿಟ್ ಗೋಲನ್ನಾದರೂ ಕ್ಲಿಕ್ ಮಾಡಿ. ಅಂದರೆ ಕೋರ್ಸ್ ಗೋಲ್ ನೀವು ಅಸೈನ್ ಮಾಡಿದಾಗ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ಯೂನಿಟ್ ಗೋಲನ್ನು ನೀವು ಅಸೈನ್ ಮಾಡಿದಾಗ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ಸೊ ಈ ಎರಡೂ ಮೇಲೂ ನೀವು ಕ್ಲಿಕ್ ಮಾಡಿದಾಗಲೂ ಕೂಡ ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಮಾಸ್ಟರಿ ಗೋಲ್ ಪ್ರೋಗ್ರೆಸ್ ಅಂತ ಇರುತ್ತಲ್ವ, ಸೊ ಅಲ್ಲಿಗೆ ಲೀಡ್ ಮಾಡ್ತವೆ. ಅಲ್ಲಿ ನಾವು ಪ್ರೋಗ್ರೆಸ್ ಮೇಲೆ ಕ್ಲಿಕ್ ಮಾಡ್ತೇವೆ. ಪ್ರೋಗ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆಲ್ ಗೋಲ್ಸ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದರೆ ಆಲ್ ಗೋಲ್ಸ್ ಅಂತ ಅಪಿಯರ್ ಆಗುತ್ತೆ, ಕೋರ್ಸ್ ಗೋಲ್ಸ್ ಅಂತ ಅಪಿಯರ್ ಆಗುತ್ತೆ, ಯೂನಿಟ್ ಗೋಲ್ಸ್ ಅಂತ ಅಪಿಯರ್ ಆಗುತ್ತೆ. ನಾವು ಆಲ್ ಗೋಲ್ಸ್ ಅಂತ ಹೇಳಿದರೆ ಕೊಟ್ಟಿರುವಂತಹ ಕೋರ್ಸ್ ಮತ್ತು ಯೂನಿಟ್ ಅದು 2 ಗೋಲ್ಸನ್ನು ನಾವು ಒಟ್ಟಿಗೆ ನೋಡ್ಬೋದು. ಇಲ್ಲ ಪರ್ಟಿಕ್ಯುಲರ್ ಆಗಿ ನಮಗೆ ಕೋರ್ಸ್ ಗೋಲ್ಸ್ ಬೇಕು ಅಂದರೆ ಕೋರ್ಸ್ ಗೋಲ್ಸನ್ನು ಕ್ಲಿಕ್ ಮಾಡಬೇಕು. ಅದರ ಕೆಳಗಡೆ ಯೂನಿಟ್ ಗೋಲ್ಸ್ ಅಂತ ಇದೆ. ಸೊ ಯೂನಿಟ್ ಗೋಲ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಬೇಕು ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅಲ್ಲಿ ನಾವು ಅಸೈನ್ ಮಾಡಿರುವಂತಹ ಯೂನಿಟ್ಗಳು ಕಾಣಿಸ್ತಾ ಇದ್ದಾವೆ. ಅದರ ಪಕ್ಕದಲ್ಲಿ ಅಸೈನ್ಡ್ ಟು 4 ಸ್ಟೂಡೆಂಟ್ಸ್ ಅಂತ ಇದೆ. ನಮ್ಮ ಕ್ಲಾಸಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೋ, ಎಷ್ಟು ವಿದ್ಯಾರ್ಥಿಗಳು ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿದ್ದಾರೋ ಅವರ ನಂಬರನ್ನು ತೋರಿಸುತ್ತೆ. ಅದರ ಪಕ್ಕದಲ್ಲಿ ಡ್ಯೂ ಡೇಟ್ ಅಂತ ಇದೆ. ನೀವು ಆ ಯೂನಿಟ್ ಅಥವಾ ಕೋರ್ಸ್ ಗೋಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ಏನು ಡೇಟನ್ನು ನೀವು ಸೆಟ್ ಮಾಡಿದ್ದೀರೋ ಆ ಡೇಟ್ ಅಲ್ಲಿ ಅಪಿಯರ್ ಆಗುತ್ತೆ. ಆಮೇಲೆ ಗೋಲ್ ಪ್ರೋಗ್ರೆಸ್ ಅಂತ ಇದೆ. ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆ ಒಂದು ಕೋರ್ಸನ್ನು ಅಥವಾ ಯೂನಿಟನ್ನು ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಲೆವೆಲ್ ಅವನು ನೋಡಿದ್ದಾನೆ, ಎಷ್ಟು ಸ್ಕಿಲ್ಸ್ ಅನ್ನು ಅವನು ಕಲ್ತ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ನಮಗೆ ಅಪಿಯರ್ ಆಗುತ್ತೆ. ಪಕ್ಕದಲ್ಲೇ 3 ಡಾಟ್ಸ್ ಇದೆ.
ಸೊ ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ 2 ಆಪ್ಷನ್ಸ್ ಅಪಿಯರ್ ಆಗುತ್ತೆ ನೋಡಿ. ಅಲ್ಲಿ ರೆಡ್ ಏರೋ ಮಾರ್ಕಲ್ಲಿ ನಾವು ತೋರಿಸಿದ್ದೇವೆ. ಅಲ್ಲಿ ಎಡಿಟ್ ಗೋಲ್ ಅಂತ ಇದೆ, ಇನ್ನೊಂದು ಡಿಲೀಟ್ ಗೋಲ್ ಅಂತ ಇದೆ. ಸೊ ನೀವು ಆ ಗೋಲನ್ನು ಎಡಿಟ್ ಮಾಡಬಹುದು, ಅಥವಾ ಈವನ್ ಇಫ್ ಯು ವಿಶ್ ಯು ಕ್ಯಾನ್ ಡಿಲೀಟ್ ದ ಗೋಲ್. ಆ ಗೋಲನ್ನು ಕೂಡ ನೀವು ಡಿಲೀಟ್ ಮಾಡಬಹುದು. ನೀವು ಕೋರ್ಸ್ ಗೋಲ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಕೋರ್ಸಿಗೆ ಸಂಬಂಧಪಟ್ಟಂತಹ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಯೂನಿಟ್ ಗೋಲ್ಸನ್ನು ನೀವು ಸೆಲೆಕ್ಟ್ ಮಾಡಿದರೆ ಸೊ ಈ ರೀತಿಯಾಗಿ ಅದು ಅಪಿಯರ್ ಆಗುತ್ತೆ. ಇನ್ನು ನಾವು ಏನು ಹೇಳಿ ಯಾವುದು ಕೋರ್ಸ್ ಗೋಲ್ಸ್ ಆಗಿರ್ಬೋದು ಮತ್ತು ಯೂನಿಟ್ ಗೋಲ್ಸ್ ಆಗಿರ್ಬೋದು, ಅವುಗಳನ್ನು ನೋಡಿ ಆದಮೇಲೆ ನಮಗೆ ನಮ್ಮ ಒಂದು ಅಕೌಂಟ್ ನಮ್ಮ ಯಾವ ಹೆಸರಲ್ಲಿರುತ್ತೋ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಲರ್ನರ್ ಹೋಮ್, ಸೆಟ್ಟಿಂಗ್ಸ್, ಹೆಲ್ಪ್, ಲಾಗೌಟ್ ಅಂತ ಬರುತ್ತೆ. ನಾವು ಅಲ್ಲಿ ಲಾಗೌಟ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಖಾನ್ ಅಕಾಡೆಮಿಯಿಂದ ಹೊರಗೆ ಬರ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ, so kindly comment and subscribe our channel for videos regarding Jnana Setu and first PU and second PU English videos. Thank you.